ಅಲ್ವಾ ಮತ್ತೆ? ಹಾಗೆಲ್ಲ ಶುಭ ಕಾರ್ಯದಲ್ಲಿ ಹಿಡಿದಿರೋದು ಬಿಡಬಾರ್ದು, ತೊಟ್ಟಿರೋದನ್ನ ಕಳಿಸ್ಬಾರ್ದು. ಹಿರಿಯರು ಹೇಳಿದ್ ನಿಮ್ಗೆ ಗೊತ್ತೇ ಇಲ್ವಾ? ಎಲ್ಲ ಮರ್ತ್ಬಿಡ್ತೀರಾ? ವಯಸ್ಸಾಯ್ತಲ್ಲ, ನಾವೇ ನೆನ್ಪು ಮಾಡ್ಬೇಕು ನಿಮಗೆ. ಸರ್ ಮತ್ತೆ ರಿವೈಂಡ್ ಮಾಡಿ ನೋಡೋಕ್ಕೆ ಇದೇನು ಸಿನಿಮಾನ? ಆರಾಮಾಗಿ ಎಂಜಾಯ್ ಮಾಡಿ, ಜಾಸ್ತಿ ಟೆನ್ಷನ್ ತಗೋಬಾರ್ದು. ಆದರೂ ಅರ್ಜುನ್, ಇನ್ನೊಂದು ಸಾರಿ ಉಂಗುರ ಹಾಕೋದ್ರಿಂದ ತಪ್ಪೇನೂ ಆಗಲ್ಲ. ಫೋಟೋ ಚೆನ್ನಾಗಿ ಬರುತ್ತೆ. ಅರ್ಜುನ್ ಕಮಾನ್. ಅಪ್ಪ, ಕೆಲವೊಂದು ವಿಷಯಗಳು ಜೀವನದಲ್ಲಿ ಒಂದೇ ಸಲ ನಡೆಯೋದು. ಅದು 100ಕ್ಕೆ 100 ಪವಿತ್ರವಾಗಿರುವಾಗ ಮತ್ತೆ ಚೆಕ್ ಮಾಡಕ್ಕೆ ಹೋಗ್ಬಾರ್ದು. ಒಂದ್ಸಲ ಮುದ್ರೆ ಬಿತ್ತು ಅಂದಮೇಲೆ ಅದು ಶಾಶ್ವತ ಅಂತಾನೆ ಅರ್ಥ. ವಾ 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 ಡಾರ್ಲಿಂಗ್, ಮುಗ್ತೀನಂತ ಮಾತಾಡ್ದೆ. ರಮೇಶ, ನೀನ್ ಯಾವಾಗಲೂ ಡೌಟ್ ಕೊಡೋ, ಎಲ್ಲದಕ್ಕೂ ಪ್ರೂಫ್ ಬೇಕು ಅಂತ್ಯ. ನೋಡು, ಪ್ರೀತಿ ಇರೋ ಕಡೆ ನಂಬಿಕೆ ಇರಬೇಕು. ಏನು ಎಲ್ಲ ನೀನ್ ಹೇಳಿದಾಗೆ ಆಗ್ಬೇಕು ಅಂತ ಏನೂ ಇಲ್ಲ. ಹಾ, ನನಗಂತೂ ಇದು ತುಂಬಾ ಇಷ್ಟ ಆಯ್ತಪ್ಪ. ಮಕ್ಳು ಖುಷಿ ಪಟ್ರಲ್ಲ, ಅಷ್ಟೇ ಸಾಕು. ನಮ್ಮ ಅಜ್ಜು ಮುಖದಲ್ಲಿ ನೋಡಿ ಖುಷಿ ಹೇಗಿದೆ ಅಂತ. ನಿಧಿ, ಈ ಹೊಸ ಸ್ಟೈಲ್ ಬಿಟ್ಟು ನಮ್ಮ ಹಳೆ ಸಂಪ್ರದಾಯದಂತೆ ನೀನು ಇನ್ನೊಂದ್ಸಲಿ ನಮ್ಮ ಅರ್ಜುನ್ಗೆ ಉಂಗುರ ಹಾಕಮ್ಮ. ಬಾ, ಹಾಕು. ಹೂ ಕಣೆ, ರಮೇಶ್ ಮನ್ಸಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಹಾಕು ಮರಿ. ನಿಧಿ, ಗೋ ಅಹೆಡ್. ನಿಧಿ ಯಾರಿಗೂ ಉಂಗುರ ಹಾಕ್ತಾರೋ ಅನ್ನೋದು ಮುಖ್ಯ ಅಲ್ಲ. ನಿಧಿಗೆ ಮೊದಲು ಯಾರು ಉಂಗುರ ತೊಡ್ಸಿದ್ರು ಅದು ಮಾತ್ರ ಮುಖ್ಯ. ನೀವು ಏನೇ ಸರ್ಕಸ್ ಮಾಡಿದ್ರು ಏನಾಗಬೇಕೋ ಅದಾಗೋಗಿದೆ. ಮುಂದೆ ಏನೇ ನಡೆದ್ರು ನಿಧಿ ಮಾತ್ರ ನನ್ನವರೇ. ನಿಧಿ, ಹಾಕು. ನೀವು ಫೋನ್ ಕಿತ್ಕೊಳ್ಳೋದು, ಇದೇನಪ್ಪ ಅಂತ ಮೆಹಂದಿ ಹಾಕೊಂಡು ಬೇಜಾರು ಮಾಡ್ಕೊಳ್ಳೋದು, ಬರದೇ ಇರೋದು, ಇನ್ಯಾರನೋ ನಾನು ಹುಡ್ಕೋದು, ಇದೆಲ್ಲ ಯಾಕಲ್ವಾ? ಪದೇ ಪದೇ ನಿಮ್ಮ ಹತ್ರ ಬಂದು ಏನ್ ಮಾಡ್ತಿದ್ದೀರಾ, ಯಾಕೆ ಮಾಡ್ತಿದ್ದೀರಾ, ನನ್ನ ಜೀವನನ ಹಾಳು ಮಾಡ್ಬಿಡಿ ಅಂತ ಹೇಳ್ತಾನೆ ಇರ್ಬೇಕಾ? ನನ್ನಿಂದ ದೂರ ಇರಿ ಅಂತ ಎಷ್ಟು ಸಲ ಹೇಳಿದ್ರು ಯಾಕೆ ಅರ್ಥ ಆಗ್ತಿಲ್ಲ ನಿಮ್ಗೆ? ಉಸಿರು ಕಡ್ದಂಗೆ ಆಗ್ತಿದೆ. ನಾನೇನು ಮಾಡಿದೆ? ನಾನು ನಿಮ್ಮ ಹತ್ರನೂ ಬರಲಿಲ್ವಲ್ಲ. ಮೆಹಂದಿ ಡಿಸೈನ್ ಹೇಗಿರಬೇಕು ಅಂತ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ದೆ ಗೊತ್ತಾ? ಹಂಗೆ ನೋಡೋಕೆ ಹೋದ್ರೆ ನಿಮ್ಮ ಮದುವೆಗೆ ನಿಯತ್ತಾಗಿ ಕೆಲಸ ಮಾಡ್ತೀರ, ನನ್ನ ಒಬ್ಬನೇ ಅಪ್ಪ. ನೀವು ನೋಡಿದ್ರೆ ಹೊಗಳದ್ ಬಿಟ್ಟು ಮಾತ್ಗೂ ಬೈತಿರಲ್ರಿ. ನಾನು ಇದ್ರ ಬಗ್ಗೆ ಮಾತಾಡ್ತಿರೋದು. ಇದ್ದ ಸಖತ್ತಾಗಿತ್ತಲ್ವಾ? ಹೇಗಿತ್ತು ಐಡಿಯಾ? ನೋಡಿ, ಬೇಡ ಹೇಳ್ತಿದ್ದೀನಿ. ಬೇಕು, ಇನ್ನೂ ಬೇಕು. ನಾನು ಹೇಳ್ತಾ ಇದ್ದೀನಿ, ಈ ತರ ಹುಚ್ಚಾಟ ಆಡ್ಬೇಡಿ. ನಾನು ಅರ್ಜುನ್ ಅವ್ರ ಜೊತೆ ಮುಂದಿನ ಜೀವನನ ಕಳಿಬೇಕು. ನನ್ಗೆ ನನ್ನ ಹುಡುಗಿ ಜೊತೆ ಜೀವನ ಕೂಡಿಸ್ಬೇಕಾಗಿದೆ. ಆಕ್ಚುಲಿ ಹುಚ್ಚಾಟ ಮಾಡ್ತಿರೋದು ನೀವು. ನನಗೆ ರಿಂಗ್ ಹಾಕಿದ್ರಲ್ಲ, ಅದೇನ್ ಮತ್ತೆ? ಇದ್ದ ವಿಷಯ ಪಾಯಿಂಟ್ ಟು ಬಿ ನೋಟೆಡ್ ಯುವರ್ ಆನರ್. ನನ್ನ ಹುಡುಗಿಗೆ ರಿಂಗ್ ಹಾಕ್ದೆ, ಅದಕ್ಕೆ ಇಷ್ಟೊಂದು ಕೋಪನ? ನಿಜ ಹೇಳಿ, ಹೀಗಾಯ್ತಲ್ಲ ಅಂತ ನಿಮ್ಮ ಮನಸ್ಸಲ್ಲಿ ಸ್ವಲ್ಪನಾದ್ರೂ ಸಂತೋಷ ಇಲ್ವಾ? ನನಗೆ ಯಾಕೆ ಸಂತೋಷ ಆಗ್ಬೇಕು? ಕೆಟ್ಟ ಸಿಟ್ಟು ಬರ್ತಿದೆ. ಆಮೇಲೆ ಇನ್ನೊಂದು ವಿಷಯ, ನಾನು ನಿಮ್ಮ ಹುಡುಗಿ ಅಲ್ಲ. ಇನ್ನೊಂದ್ಸಲ ಹಾಗೆಲ್ಲ ಕರಿಬೇಡಿ, ನನಗೆ ಇರಿಟೇಟ್ ಆಗುತ್ತೆ. ಸುಳ್ಳಿ, ಮಹಾನ್ ಸುಳ್ಳಿ ನೀವು. ಅಲ್ಲ, ನೀವು ಹೀಗೆಲ್ಲ ಸುಳ್ಳು ಹೇಳಿದ್ರೆ ನಿಮ್ಮ ಕೃಷ್ಣಂಗೆ ಇಷ್ಟ ಆಗುತ್ತಾ ಕೇಳಿ? ನಿಜ ಇಲ್ಲ, ಇಲ್ಲೇ ಬೆಳಗ್ಗೆ ತನಕ ಸೂರ್ಯ ಹುಟ್ಟೋವರೆಗೂ ನಿಮ್ಮ ಜೊತೆ ಮಾತಾಡ್ತಿರ್ಬೇಕು ಅಂತ ಇಷ್ಟ. ಆದ್ರೇನು ಮಾಡಲಿ, ಎಷ್ಟೊಂದು ಕೆಲಸ ಮುಗಿಸೋದಿದೆ. ನಾಳೆ ನನ್ನ ಹುಡುಗಿ ಮೆಹಂದಿ ಬೇರೆ ಇದೆ, ನಾನೇ ಮುಂದೆ ನಿಂತೆಲ್ಲ ಮಾಡಿಸ್ಬೇಕಲ್ವಾ? ಟೇಕ್ ಕೇರ್, ಆರಾಮಾಗಿ ನಿದ್ದೆ ಮಾಡಿ. ನಿದ್ದೆ ಮಾಡಲಿಲ್ಲ ಅಂದರೆ ಬೆಳಗ್ಗೆ ಮುಖ ಊದ್ಕೊಬಿಡುತ್ತೆ, ಚೆನ್ನಾಗಿ ಕಾಣಲ್ಲ. ಹೋಗಿ ಮಲ್ಕೊಳ್ಳಿ, ಓಕೆನಾ?
ಕರ್ಣ ಸರ್ನ ಆ ರೀತಿ ಎಲ್ಲ ಕರೆದ್ರೆ ನಾನು ಸುಮ್ಮನೆ ಇರಲ್ಲ. ಮೈಂಡ್ ಯೋರ್ ಲ್ಯಾಂಗ್ವೇಜ್. ಅಲ್ಲಲ್ಲ ಕೂಲ್ ಕೂಲ್. ಈಗ ನನ್ನ ಲ್ಯಾಂಗ್ವೇಜ್ ಬಗ್ಗೆ ಚಿಂತೆ ಬಿಡು, ನಿನ್ನ ಜೀವನದ ಲ್ಯಾಂಗ್ವೇಜ್ ಬಗ್ಗೆ ಯೋಚನೆ ಮಾಡು. ಅಲ್ಲ, ಕಣ್ಮುಂದೆನೇ ನಿಮ್ಮ ಪ್ರೇಮ ಬಂದ ಕಳಿಸಿ ಛಿದ್ರ ಆಗ್ತಾ ಇದೆಯಲ್ಲ ಪಾಪ. ನೀನು ನೋಡ್ತಾ ಇದ್ರೆ ನನಗೆ ತುಂಬ ಬೇಜಾರಾಗ್ತಾ ಇದ್ದೀನಿ. ಆ ಸಂಬಂಧ ಕಳ್ಚೋಗಿರ್ಬೋದು, ಆದರೆ ಹೋಗೋದಕ್ಕೂ ಮೊದಲು ಅಲ್ಲೊಂದು ಪವಿತ್ರವಾದ ಬಂದಾಯ್ತು, ಅದನ್ನ ನೆನ್ಪಿಟ್ಕೊಳ್ಳಿ. ಆದರೆ ನಿಮ್ಮ ಬಗ್ಗೆ ಏನು ಹೇಳೋದು? ಪದೇ ಪದೇ ಸಂಬಂಧ ಬಂಧ ಅನ್ನೋ ಪದಗಳನ್ನ ಯೂಸ್ ಮಾಡಬೇಡಿ, ಯಾಕಂದ್ರೆ ಅದರ ಅರ್ಥನೇ ನಿಮಗೆ ಗೊತ್ತಿಲ್ಲ. ತಂದೆ ಮಗನ ಸಂಬಂಧಕ್ಕೆ ಬೆಲೆ ಕೊಡ್ದಿರೋ ನೀವು ಪ್ರೀತಿ ಬಗ್ಗೆ ಮಾತಾಡ್ತೀರಾ? ಆ ಯೋಗ್ಯತೆ ನಿಮಗಿದ್ಯಾ? ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅನ್ನೋ ಪ್ರಜ್ಞೆ ಇರಲಿ. ಪ್ರಜ್ಞೆ ನನಗಿದೆ, ನಿಮಗಿಲ್ಲ. ಇನ್ ಮುಂದೆ ನೀವು ಆಡೋ ಕೆಟ್ಟ ಮಾತನ್ನ ಕೇಳಿಸ್ಕೊಂಡು ಕೂರೋದಕ್ಕೆ ನನ್ನ ಕೈಲಾಗಲ್ಲ. ನಾನು ಕರ್ಣ ಸರಿಂದ ದೂರ ಬಂದಿರ್ಬೋದು ನಿಜ, ಆದ್ರೆ ಅದು ನನ್ನ ದೌರ್ಬಲ್ಯ ಅಲ್ಲ, ನನ್ನ ಶಕ್ತಿ. ಅಕ್ಕನ ಪ್ರೀತಿಗೋಸ್ಕರ, ಅವಳ ಭವಿಷ್ಯಕ್ಕೋಸ್ಕರ ನನ್ನ ಪ್ರೀತಿನ ಬಲಿ ಕೊಟ್ಟಿದ್ದೀನಿ. ಅದನ್ನ ನೀವು ವೀಕ್ನೆಸ್ ಅನ್ಕೋಬೇಡಿ. ನಾನು ಸೋತಿದ್ದೀನಿ ಅಂತ ನೀವ್ ಅನ್ಕೊಂಡ್ರೆ ಅದು ನಿಮ್ ಭ್ರಮೆ. ಒಂದ್ಸಲ ಅಕ್ಕನ ಬದುಕು ಗಟ್ಟಿ ಆಯ್ತು ಅಂದ್ರೆ ನಿಮ್ ಮಾಟಕ್ಕೆಲ್ಲ ಮಂಗಳ ಆಡೋದು ಅವಳೆ. ನೀವು ಮಾಡಿರೋ ಪ್ರತಿಯೊಂದು ಅನ್ಯಾಯಕ್ಕೂ ಉತ್ತರ ಕೊಡ್ಬೇಕಾಗತ್ತೆ. ಅಕ್ಕ ನಿಮ್ಮನ್ನ ಕಟ್ಕಟ್ಟೆಲಿ ನಿಲ್ಸಿ ನಿಮ್ಮ ಪಾಪದ ಕೊಡನ ಹೊಡಿತಾಳೆ. ಅವಾಗ ನಿಮ್ಗೆ ತಪ್ಪಿಸ್ಕೊಳ್ಳೋದಕ್ಕೆ ಒಂದೇ ಒಂದು ದಾರಿನೂ ಇರಲ್ಲ, ನೆನ್ಪಿಟ್ಕೊಳ್ಳಿ. ಅಲ್ಲಿವರೆಗೂ ನನ್ನ ಮದುವೆ ಫಂಕ್ಷನ್ನ ಎಂಜಾಯ್ ಮಾಡಿ.